ಕಡೆ ಇದ್ರೆ ಎಲ್ಲ ಸರಿ ಹೋಗುತ್ತೆ. ರೀ, ಈಗ ಅವಳು ಇರೋ ಸ್ಥಿತಿಲಿ ಮಲಗ್ತಾಳೆ ಅಂತೀರಾ? ನೀನು ಹೋಗಿ ಅಚ್ಚು ಜೊತೆಲಿ ಮಲ್ಕೋ. ಅಲ್ಲ ರೀ, ಅದು ಸುಮಾ, ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಹೋಗಿ ಅವಳ ಜೊತೆಲಿರೋ. ಅವಳಿಗೆ ತಿನ್ನಕ್ಕೆ ಕುಡಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡಬೇಡ. ರತ್ನಮ್ಮ ಅವ್ರನ್ನ ಕಳ್ಕೊಂಡಿರೋದು ಸಾಮಾನ್ಯವಾದ ವಿಷಯ ಅಲ್ಲ. ನಮ್ಮೆಲ್ರಿಗೂ ಈಗ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ಅಚ್ಚು ಅವ್ರನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡಿದ್ಲು ಅಲ್ವಾ? ನೋವಾಗುತ್ತೆ. ನಿನಗೆ ನೆನಪಿದೆಯಾ, ರತ್ನಮ್ಮ ಒಂದು ಸಲ ನಮ್ಮ ಮನೆಯಲ್ಲಿ ತಲೆ ಸುತ್ತು ಬಿದ್ದಿದ್ರು. ಆಗ ನಮ್ಮೆಲ್ಲರಿಗಿಂತ ಅವಳೇ ಚಡಪಡಿಸೋಗಿದ್ದು. ಆಸ್ಪತ್ರೆ ಕರ್ಕೊಂಡೋಗಿ ಅವ್ರನ್ನ ಹಾರೈಕೆ ಮಾಡಿದ್ದು. ಹೌದು ರೀ, ನೆನಪಿದೆ. ಆ ಒಂದು ವಾರ ಅವಳ ಆಫೀಸಿಂದ ಬೇಗ ಬಂದ್ಬಿಡೋಳು. ರತ್ನಮ್ಮ ಹೇಗಿದ್ದಾರೆ ಅಂತ ಅವ್ರನ್ನ ವಿಚಾರಿಸ್ಕೊಳ್ಳೋಳು. ಅವ್ರ ಮನೆಗೆ ಹೋಗ್ತೀನಿ ಅಂದ್ರೂ ಅವ್ರನ್ನ ಮನೆಗೂ ಬಿಡದೆ ಇಲ್ಲೇ ಇಟ್ಕೊಂಡು ಆರೈಕೆ ಮಾಡಿದ್ಲು. ಅದೇ ಆ ಸಾಮೀಪ್ಯನೇ ಅವಳಿಗೆ ಇಷ್ಟೊಂದು ನೋವು ಕೊಡ್ತಾ ಇರೋದು. ಅದು ಅಲ್ಲದೆ ತುಂಬಾ ಹತ್ತಿರದಲ್ಲಿದ್ದು ಸಾವನ್ನ ನೋಡ್ಬಿಟ್ಟಿದ್ದಾಳೆ. ಅವಳು ಸಿಗಾಕೋಬೇಕಾದ ಗಾಡಿಗೆ ಅವಳನ್ನ ಕಾಪಾಡಿ ರತ್ನಮ್ಮವ್ರು ಸತ್ತಿದ್ದು. ಅದೆಲ್ಲಾನು ಕಾರಲ್ಲಿ ಹೇಳ್ಕೊಂಬಂದ್ಲಲ್ಲ ಸುಮಾ. ಆ ವಿಷಯ ಎಲ್ಲ ಅವಳ ಮನಸ್ಸನ್ನ ತುಂಬಾ ಘಾಸಿ ಮಾಡಿಬಿಟ್ಟಿದೆ ಅಂತ ಅನ್ಸುತ್ತೆ. ಅಷ್ಟು ಸುಲಭವಾಗಿ ಇದೆಲ್ಲ ಮನಸ್ಸಿಂದ ದೂರ ಆಗಲ್ಲ. ನೀನು ಅವಳನ್ನ ಕರ್ಕೊಂಡೋಗು. ಸರಿ. ಅಚ್ಚು, ಬಾ, ಸ್ವಲ್ಪ ರೆಸ್ಟ್ ಮಾಡು. ಆಗ ಸ್ವಲ್ಪ ಸಮಾಧಾನ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಬಾ. ನನ್ನಿಂದ ಸತ್ಯನ ಮುಚ್ಚಿಡಬೇಕು ಅಂತ ಯಾಕೆ ಅನ್ಕೋತಾ ಇದೆಯಾ ಅಚ್ಚು? ಇಷ್ಟು ವರ್ಷ ನನ್ನಿಂದ ಯಾವುದೇ ವಿಷಯನ ಮುಚ್ಚಿಡದೆ ಇರೋ ನೀನು ಇದನ್ನ ಯಾಕೆ ಮುಚ್ಚಿಡಬೇಕು ಅಂತ ಅನ್ಕೋತಾ ಇದೆಯಾ? ಹಾಗಾದ್ರೆ ನನಗೆ ಗೊತ್ತಿಲ್ಲದಿರೋ ಸತ್ಯ ನಿನಗೇನಾದ್ರೂ ಗೊತ್ತಿದೆಯಾ? ಏನಾಯ್ತು ನಿನಗೆ? ಈ ಅಣ್ಣನ ವಾತ್ಸಲ್ಯದಲ್ಲಿ ಏನಾದ್ರೂ ಕಮ್ಮಿ ಆಯ್ತಾ? ಹೌದಮ್ಮ, ನಾನು ರತ್ನಮ್ಮ ಅವ್ರ ಊರಿಗೆ ಹೋಗಿದ್ದೆ. ಅಲ್ಲಿ ಯಾವ ಜಾತ್ರೆನೂ ಇಲ್ಲಮ್ಮ. ಇದನ್ನ ಅವ್ರ ಅಣ್ಣಂಗೆ ಫೋನ್ ಮಾಡಿ ಕೇಳಿದ್ರೆ ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಲಿಲ್ಲಮ್ಮ. ನಾನೇ ಏನೋ ತಪ್ಪು ಮಾಡಿರೋ ಥರ ಸರಿಯಾಗಿ ಮಾತಾಡದೆ ಫೋನೇ ಇಟ್ಬಿಟ್ರು. ಅರ್ಚನಾ ರತ್ನಮ್ಮನೂರಲ್ಲಿ ಜಾತ್ರೆ ಇದೆ ಅಂತ ಹೇಳಿದಾಗೆ ನಂಗೆ ಅನುಮಾನ ಬಂತು. ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ನಮ್ಮ. ಅಲ್ಲಮ್ಮ, ರತ್ನಮ್ಮ ಅವ್ರ ಊರಿರೋದೆಲ್ಲಿ? ಇವ್ರಿಗೆ ಆಕ್ಸಿಡೆಂಟ್ ಆಗಿರೋದೆಲ್ಲಿ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವಲ್ಲಮ್ಮ. ಇವ್ರು ಯಾಕಮ್ಮ ಅಲ್ಲಿಗೆ ಹೋದ್ರು? ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಈ ಊರಲ್ಲೇನು ದೇವ್ರು ಇರ್ಲಿಲ್ವಾ? ಸುಶಾಂತ, ನಿಮ್ಮಿಬ್ರ ಮಧ್ಯೆ 1000 ಪ್ರಾಬ್ಲಮ್ ನಡೀತಾ ಇದೆ.